ಕಳಿಸಿದ್ರ ನನ್ನ ಜೀವಕ್ಕೆ. ನಿಮ್ಮ ತಮ್ಮ ಅಂತೂ ನನ್ನನ್ನ ಈ ಮನೆಯಲ್ಲೊಂದು ನಾಯಿಗಿಂತ ಕೀಳಾಗಿ ಕಾಣ್ತಾನೆ. ನನ್ನ ದೃಷ್ಟಿಯಲ್ಲಿ ನನ್ನ ತಂದೆ ತಾಯಿ ತಮ್ಮ ಅದು ನಿನ್ನ ದೃಷ್ಟಿಯಲ್ಲಿ ಅಗೇಕ ಕ್ರೂರವಾಗಿ ಕಾಣ್ತಾರೋ ನಾ ಕಾಣೆ. ಗೊತ್ತಿದ್ರಿ ಈಗ ಇದೇ ಮಾತು ಹೇಳ್ತೀರ ಅಂತ. ಹಾವು ತನ್ನ ಹುತ್ತದ ಕಡೆ ಜಾರೋದಲ್ಲದೆ ಬೇರೆ ಕಡೆ ಜಾರಲು ಹೇಗ್ ಸಾಧ್ಯ ನೀವೇ ಹೇಳಿ. ಇನ್ನು ಒಂದು ಸ್ವಲ್ಪ ದಿವಸ ಸುಧಾರಿಸ್ಕೊಂಡು ಹೋಗು. ಯಾಕೆ ಅಶಾಂತತೆ ಈ ಪ್ರಶಾಂತ ವಾತಾವರಣದಲ್ಲಿ ತುಂಬಿದ ಈ ಮನೆಯಲ್ಲಿ ಅಶಾಂತತೆ ಬಿರುಗಾಳಿ ನೋಡಿ, ಈ ನಿಮ್ಮ ಬಣ್ಣದ ಮಾತಿಗೆಲ್ಲ ಮರಳಾಗೋಳಲ್ಲ ಈ ನಿಮ್ಮ ಛಾಯ. ಇವತ್ತೆರಡರಲ್ಲಿ ಒಂದು ನಿರ್ಧಾರ ಆಗ್ಲೇಬೇಕು. ಈ ಮನೇಲಿ ಅವ್ರು ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಅಲ್ಲ ರೀ, ನಿಮ್ಮೊಬ್ರು ಆಜ್ಞೆ ಪಾಲಿಸೋದಕ್ಕೆ ನಾನು ಸದಾ ಸಿದ್ಧಳಾಗಿದ್ದೀನಿ. ಈ ಮನೇಲಿ ಹೋಗಿ ಬರೋರು ಆಜ್ಞೆ ಪಾಲಿಸೋದಕ್ಕೆ ನಾನೇನು ಈ ಮನೆಯ ದಾಸಿ ಅಲ್ಲ. ಬೇಕಾದಂತ ಶ್ರೀಮಂತರು ವರಗಳನ್ನ ನನ್ನ ನೋಡಲು ಬಂದಿದ್ರು. ಏನೋ ನೀವು ವಿದ್ಯಾವಂತರು ಗುಣವಂತರು ಅಂತ ಹೇಳಿ ನಿಮ್ಮಂತ ಭಿಕಾರಿಗಳ ಮನೆ ಕೊಟ್ಟು ತಪ್ಪು ಮಾಡ್ದ ನಮ್ಮಪ್ಪ. ನಾವು ಭಿಕಾರಿಗಳ ಸಿರಿಯ ಮದದಿಂದ ತುಂಬಿಕೊಂಡ ನಿನ್ನ ಕಣ್ಣಿಗೆ ನಾವು ಭಿಕಾರಿಗಳ? ಇನ್ನೇನಾಗಬೇಕು? ಆಗುವುದಿಲ್ಲ, ಹಾಗೆ ಹೋಗಿದೆ. ಅಮ್ಮ, ಮತ್ಯಾಗಮನರಿಸ್ತೀಯ? ಈ ಮನೆಯಲ್ಲಿ ಹಿರಿಯವರಂತೆ ಹೇಳಿಕೊಳ್ಳುವ ನೀವೆಲ್ಲ ರಾಕ್ಷಸರಾಗಿದೆ ನನ್ನ ಪಾಲಿಗೆ. ದಿಲೀಪ, ಯಾಕೆ ಕೂಗಾಡ್ತಾ ಇದ್ದೀಯೋ? ಕುಗಿದು ಬಂದಿದೆ ನಾವೇ ಕತ್ತೆ. ನಾನು ಕತ್ತೆ ಆಗಿದ್ದರೆಂದಲೇ ಇರುವವರೆಗೂ ನೀವು ಹೇಳಿದಂತೆ ಕೇಳಿಕೊಂಡು ನನ್ನ ಜೀವನ ಸಾಗಿಸಿದೆ. ಹೆಂಡತಿಯ ವ್ಯಕ್ತಿತ್ವಕ್ಕೆ ಎಂತ ಕೂತ್ ಬಂದ್ರು ಗೊತ್ತಿನಂತೆ ಕಾಲ ಕಳೆಯುವುದಕ್ಕೆ ಸಾಧ್ಯವಿದ್ಯಪ್ಪ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬಂದ ಛಾಯ ಈ ಮನೆಯಲ್ಲಿ ಹಾಳಿಗಿಂತಲೂ ಹೆಚ್ಚಾಗಿ ದುಡಿಯಬೇಕಾಗಿದೆ. ಈ ಮನೆಯ ನೀವು ಯಜಮಾನರು. ಈ ಮನೆಯಲ್ಲಿ ನಿನ್ನ ಹೆಂಡತಿಗೆ ಯಾರು ಬಿನ್ನುಡಿಗಳು ಆಡಿಲ್ಲ. ಬೇಕಿದ್ರೆ ಅವಳನ್ನೇ ಕೇಳು. ಯಾಕಮ್ಮ ಕೇಳ್ತಾರೆ? ನನ್ನನ್ನ ಕೇಳಿ ತಿಳಿದುಕೊಳ್ಳೋದಕ್ಕೆ ನಾನೇನ್ ಸಂಬಂಧ ಅವರಿಗೆ? ಅಯ್ಯೋ ದೇವ್ರೆ, ಪ್ರಶಾಂತವಾದ ವಾತಾವರಣದಲ್ಲಿ ಬಿರುಗಾಳಿ ಎದ್ದು ಬಿಡುತ್ತೆ, ಸೊಸೆ ಆಗಮನಿದ್ದ. ಛಾಯಾ ತಾಯಿ, ನೀನು ಚಿಕ್ಕವಳಾದ್ರೂ ಚಿಂತೆ ಇಲ್ಲ. ನಿನಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಏಕಸ್ಥ ಕುಟುಂಬ ಇದ್ರೆ ಹಾಲು ತುಂಬಿದ ಕೊಡ ಬಿದ್ದಂತೆ. ಹಾಲು ತುಂಬಿದ ಕೊಡದಲ್ಲಿ ಹರಳು ಉಪ್ಪು ಬಿತ್ತರೆ ಸಾಕು, ನಿಮಿಷಾರ್ಧದಲ್ಲೇ ಹಾಲು ಕೆಟ್ಟು ಹಾಳಾಗಿ ಹೋಗುತ್ತದೆ. ಪುನಃ ಅದನ್ನು ಪರಿಶುದ್ಧಗೊಳಿಸಲು ಸೇರು ಸಕ್ಕರೆ ಸುರುಬಿದ್ದರೂ ಆ ಹಾಲು ಪರಿಶುದ್ಧವಾಗಲಾಗಿದೆ. ಮನುಷ್ಯರಾಗಿ ಹುಟ್ಟಿವಿ ಎಂದ ಮೇಲೆ ಸ್ವಲ್ಪ ಸಾರ ವಿಚಾರ ಮಾಡಬೇಕಮ್ಮ. ಸಾರ ಮಾಡೋ ವಿಚಾರ ಈಗ ಉಳಿದೇ ಇಲ್ಲ. ಚಿಕ್ಕ ಮಗ ತಪ್ಪು ಮಾಡಿದರು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣಿಸುವುದಿಲ್ಲ. ಅಂದಾಗೆ ನನಗೆ ಈ ಮನೆಯಲ್ಲಿ ಬೇಸರವಾಗಿ ಹೋಗಿದೆ. ರೇಣುಕಾ, ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಹೆಚ್ಚಿಗೆ ಮಾತನಾಡಲು ಅವಕಾಶವಿಲ್ಲ. ಕೆಸರಿನ ಮೇಲೆ ಕಲ್ಲೆಸೆದು ಮುಖಕ್ಕೆ ಸಿಗಿಸಿಕೊಳ್ಳುವ ಅವಶ್ಯಕತೆಯೂ ನಮಗಿಲ್ಲ. ನಡಿ ಒಳಗೆ. ನಡಿ ಒಳಗೆ. ನೋಡಿದ್ರೇನ್ರಿ, ಈಗ್ಲಾದ್ರೂ ಅರ್ಥವಾಯ್ತಾ ನಿಮ್ಮ ಮನೆಯವರ ಗುಣ ಸ್ವಭಾವ ಹೇಗಿದೆ ಅಂತ? ಅರ್ಥವಾಯ್ತು. ಆದಷ್ಟು ಬೇಗ ನಿಮ್ಮ ತಂಗಿನ ಮದುವೆ ಮಾಡಿ ಮೊದಲು ಈ ಮನೆಯಿಂದ ಹೊರಗೆ ಹಾಕಿ. ನಮ್ಮ ತಂಗಿಯ ಮದುವೆನಾ? ಹೊರ ಸಿಗ್ಬೇಕಲ್ಲೇ? ಹೊರಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಾ? ನಿಮ್ ಫ್ರೆಂಡ್ ರಂಜನ್ ಇಲ್ವಾ? ಅವನಿಗೆ ಕೊಟ್ಟು ಮದುವೆ ಮಾಡಿ. ರಂಜನ್ ಹೇಳಿ ಮಾಡಿಸಿಂಗ ಕುಡುಕಾವು ಇತ್ತಿತ್ಲಾಗೆ ಉಡಾಳತನ ಬೇರೆ ಕಲ್ತಿದ್ದಾನೆ. ಅಂತವನಿಗೆ ನನ್ನ ತಂಗಿಯನ್ನು ಕೊಟ್ಟರೆ ಸರಳವಾಗಿ ಆಗಬಹುದೇ ನನ್ನ ತಂಗಿ ಜೀವನ? ಕುಡಿಲಾರ್ದವ್ರು ಯಾರಿದ್ದಾರ್ರಿ ಜಗತ್ನಲ್ಲಿ? ನನ್ನ ಮದ್ವೆಗಿಂತ ಮುಂಚೆ ನೀವೇನ್ ಕುಡಿತಿದ್ದಿಲ್ವಾ? ಕುಡಿತೈತೆ, ಸರಿ ಹೋದೆ. ಮದುವೆ ಆದ್ಮೇಲೆ ಸರಿ ಹೋಗ್ತಾರೆ. ನಾನು ಹೇಳೋದನ್ನ ತಲೆ ತುಂಬ್ಕೊಳ್ಳಿ. ಆಯ್ತು ಹೋಗಿ ಒಂದು ಲೋಟ ಚಾ ಮಾಡ್ಕೊಂಡು ಬನ್ನಿ. ಅದೊಂದು ಬೇರೆ ಕೇಳಿ ಚಾ ನಿಮ್ಗೆ. ನಾಳೆನೇ ಕೊನೆ ಪರೀಕ್ಷೆ ಇದೆ, ಫಾರ್ಮ್ ತುಂಬಬೇಕಾ? 5,000 ರೂಪಾಯಿ ಕೊಡೋಣ, ಫಾರ್ಮ್ ತುಂಬರ್ತೀನಿ. ರಘು, ನನ್ನಿಂದ ನಿನಗೆ ಒಂದು ಪೈಸಾ ಕೂಡ ಸಿಕ್ಕಲಾರದು. ಏನೋ ಹತ್ತಿಗೆ ಎಂಬ ಮನಂಕಾರವಿಲ್ಲದೆ ಸಿಕ್ಕಂತೆ ಬಗಳುವ ನೀನು. ನಡಿ, ನಾನು ಇನ್ನು ಮುಂದೆ 1 ರೂಪಾಯಿ ಕೂಡ ನಿನಗೆ ದೊರೆಯಲಾರದು. ಅಣ್ಣ, ಈ ಸಮಯದಲ್ಲಿ ಹಣ ಕೊಡೋಣ ಅಂತ ಮಾತ್ರ ಹೇಳ್ಬೇಡಣ್ಣ. ನೀನೀಗ ಹಣ ಕೊಡ್ತಿದ್ರೆ ಇಷ್ಟು ದಿನ ನಾನು ಓದೆಲ್ಲ ವ್ಯರ್ಥವಾಗುತ್ತೆ. ಸಾಲದ ರೂಪವಾಗಾದ್ರೂ 5,000 ರೂಪಾಯಿ ಕೊಡು. ಎಕ್ಸಾಮ್ ಮುಗಿದ ಮೇಲೆ ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡಿ ನಿನ್ನ ಸಾಲದಿಂದ ಋಣಮುಕ್ತರಾಗ್ತೀನಣ್ಣ. ನಿನ್ನ ಕೈ ಮುಗಿತೀನಿ. ನೀವು ನಿಮ್ಮ ತಮ್ಮನಿಗೆ ಹಣ ಕೊಡೋದಾದ್ರೆ ನಾನಂತ ಅವ್ರ ಮನೆಗೆ ಕಳಿಸಿ. ನನಗೆ ಕೇಡು ಮಾಡಿದ ವೈರಿಗೆ ಹಣ ಸಹಾಯ ಮಾಡೋದನ್ನ ನಾನೆಂದೂ ಸಹಿಸೋದಿಲ್ಲ. ಸಾಕ್ ಬಾಯ್ ಮುಚ್ಚಮ್ಮ.
ನೀನ್ ಬರೋದಕ್ಕಿಂತ ಮುಂಚೆ ಆದರ್ಶ ಬಂಧುಗಳಂತಿದ್ದ ನಾವು ನೀನ್ ಬಂದಲೇ ಹೀಗಾಗ್ಬೇಕಾದ್ರೆ ಇದರಲ್ಲಿ ನಿನ್ನ ಕುಟಿಲ ಕಾರಸ್ಥಾನ ಎಷ್ಟಿರಬೇಕು? ಕುಲಂಗಿನಿಯಾಗಿ ಬಂದ ನೀನು ಕುಲೋದ್ಧಾರ ಮಾಡುವುದನ್ನು ಬಿಟ್ಟು ಈ ರೀತಿ ಕಲಾ ಸೃಷ್ಟಿ ಮಾಡ್ತಾ ಇದೆಯಲ್ಲ, ಈ ನಿನ್ನ ವರ್ತನೆ ಕಂಡು ನನಗೆ ಅಸಹ್ಯ ಅನಿಸ್ತಾ ಇದೆ. ನನ್ನ ಹೆದರಿನಲ್ಲಿ ನನ್ನ ಹೆಂಡತಿಗೆ ಸಿಕ್ಕಂತ ಮಾತನಾಡುತ್ತಿರುವ ನೀನು, ನಾನು ಇಲ್ಲದಾಗ ಅದೆಷ್ಟು ಉತ್ತರದಿಂದ ವರ್ತಿಸಬಹುದು? ನನ್ನ ದುಡಿಮೆಯ ಕುಳಿತಂದು ಯಾಕೋ ಈ ರೀತಿ ವರ್ತಿಸ್ತಾ ಇದ್ದೀಯ? ಈ ಹಿಂದೊಮ್ಮೆ ನನಗೆ ಮಾತು ಕೊಟ್ಟಿರಲಿಲ್ವೇ ಅವನಿಗೆ ಹಣದ ಸಹಾಯ ಮಾಡ್ತೀನಿ ಅಂತ? ಆಪತ್ ಕಾಲದಲ್ಲಿ ಆಪ್ತ ಬಂಧುವಾದ ನೀನೇ ಅವನಿಗೆ ಸಹಾಯ ಮಾಡದಿದ್ರೆ ಯಾರು ಮಾಡ್ತಾರೆ? ಹೇಳಿದ್ದೆ, ಒಂದು ಕಾಲದಲ್ಲಿ ಒಂದು ಟೈಮ್ನಲ್ಲಿ. ಹೀಗೆ ಇಲ್ಲ. ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟು ಪ್ರೀತಿ ಮಮಕಾರ ತುಂಬಿದರೆ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ಕೂಡ ಅವನಿಗೆ ಕಾಣೋಣ. ನನ್ನ ದುಡಿಮೆಯ ಕೋಳಿ ತಿಂದು ಸೊಕ್ಕು ಬಂದಿದೆ. ಅವನಿಗೆ ನಿನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಬಂದಿದೆ, ಸೊಕ್ಕು. ದಿಲೀಪ, ನಾನು ನನ್ನದು ಅಂತ ಎದೆ ಉಬ್ಬಿಸಿ ಮಾತನಾಡುವ ನೀನು ನಿನ್ನ ಜೀವನದ ಪರಿಮಿಳಿಯ ಪುಟಗಳನ್ನಷ್ಟು ತಿರುಗಿ ನೋಡು. ನೀನು ಕಲಿತು ವಿದ್ಯಾವಂತನಾಗಿ ಇವತ್ತು ನೌಕರಿ ಮಾಡಬೇಕಾದ್ರೆ ನಿನ್ನ ತಮ್ಮ ಹಗಲು ರಾತ್ರಿ ಎನ್ನದೇ ವರ್ಕ್ಶಾಪ್ನಲ್ಲಿ ಹಾಳಾಗಿ ದುಡಿದಿದ್ದಾನೆ. ಹೋಗ್ಲಿ, ನೀ ನೌಕರಿ ಮಾಡಿ ಹತ್ತಿ ಎಷ್ಟು ದಿವಸ ಆಯಿತು? ಕೇವಲ 6 ತಿಂಗಳಾಯಿತು. 6 ತಿಂಗಳಲ್ಲಿ ನೀನು ನಿನ್ನ ತಮ್ಮನಿಗೆ ಸಹಾಯ ಮಾಡಿದ್ದೇ 3 ತಿಂಗಳು. ನೀನು ಮಾಡಿದ ಸಹಾಯದ ಅಲ್ಪಾವಧಿಯನ್ನು ಹಂಗಿಸಿ ತೋರಿಸ್ತಾ ಇದ್ದೀಯಲ್ಲ, ನಿನ್ನಂತವನಿಗೆ ನನ್ನ ಮಗ ಅಂತ ಹೇಳಿಕೊಳ್ಳುವ ನನಗೆ ನಾಚಿಕೆ ಆಗ್ತಾ ಇದೆ. ಬಾಯಿ ಮುಚ್ಚಪ್ಪ. ನಾನೇನು ನಿನ್ನ ಹೊಟ್ಟೆಯಲ್ಲಿ ನಿನ್ನ ಮಗನಾಗಿ ಹುಟ್ಟುವುದಕ್ಕೆ ನಾನೇನು ಕೊರಳಲ್ಲಿ ಬೋರ್ಡ್ ಹಾಕಲು ಹುಟ್ಟಿಲ್ಲ. ಮನೆ ಕಡೆಗೆ ಹೋಗಿ ಬರ್ತೇನೆ, ಸ್ವಲ್ಪ ಮನೆ ಕಡೆ ಹುಷಾರ್. ಅಲ್ಲ ರೀ, ಮನೆ ಕಡೆ ಹುಷಾರು ಅಂತ ಹೇಳಿ ಹೋಗ್ತಾ ಇದ್ರ. ಚಿಕ್ಕ ಮಗನ ಮೇಲೆ ವ್ಯಾಮೋಹಕ್ಕಾಗಿ ಮನೇಲಿರೋ ಯಾವ್ದಾದ್ರು ಒಂದು ಬೆಲೆ ಬಾಳುವ ವಸ್ತು ಮಾರಿ ಅವನಿಗೆ ಹಣ ಕೊಟ್ರೆ ಹೌದಲ್ಲ? ಸರಿಯಾಗಿ ತಿಳಿಸಿ ಹೇಳಿ ಹೋಗ್ರಿ ಅವರಿಗೆ. ಸರಿ ಅಪ್ಪ ಅಮ್ಮ, ನಾನಿಲ್ಲದ ಸಮಯ ಸಾಧಿಸಿ ಈ ಮನೆ ವಸ್ತುವನ್ನಾಗಿ ಮಾರಾಟ ಮಾಡಿದ್ದೆ ಆದ್ರೆ ನಿಮ್ಮಗಳ ಮೇಲೆ ಆಣೆಯಾಗಿದೆ. ಸರಿ ಅಷ್ಟೇ. ನಾನು ಪಟ್ಟ ಕಷ್ಟಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ನೋಡಿದ್ದೇನೆ. ನೀನಂತೆ ನನ್ನ ಕಳ್ಳ ಹಿಡಿದಂತಾಗುತ್ತೆ. ಅಳಬೇಡಕ್ಕಂತ ಅಳಬಾರ್ದು ಅಂತ ನಾನು ಅದೆಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಅಪ್ಪ, ನೀವೇ ಯಾರ ಹತ್ರ ಆದ್ರೂ ಒಂದು 5,000 ರೂಪಾಯಿ ಇಸ್ಕೊಡಿ, ಇಲ್ಲದಿದ್ರೆ ನಾನು ಓದೆಲ್ಲ ಹಾಳಾಗುತ್ತೆ. 5,000 ಮೊತ್ತ ಸಂಗತಿ. ಯಾರ ಹತ್ರ ಹಣದ ಸಹಾಯ ಮಾಡಿಸಲಿ? ನನಗೆ ಯಾರೋ ಹಣದ ಸಹಾಯ ಮಾಡುತ್ತಾರೆ ಮಗನೇ. ಸಮಯದಲ್ಲಿ ನೀವು ಹೇಳ್ಬಿಟ್ರೆ ನನಗೆ ಯಾರಪ್ಪ ದಿಕ್ಕು? ನೀವೀಗ ಹಣ ಕೊಡುವವರೆಗೂ ನಾನ್ ಮಾತ್ರ ನಿಮ್ಮ ಪಾದ ಬಿಡು. ನಿನ್ನಂತ ವಿದ್ಯಾವಂತ ಮಕ್ಕಳು ನನ್ನಂತ ಹತಭಾಗ್ಯದ ಹೊಟ್ಟೆಯಲ್ಲಿ ಹುಟ್ಟಬಾರದು ಮಗು, ಹುಟ್ಟಬಾರದಪ್ಪ. ಮನೆಯಲ್ಲಿರುವ ಯಾವುದೇ ಒಂದು ಬೆಲೆ ಬಾಳುವ ವಸ್ತುವನ್ನು ಮಾರಿ ನಿನಗೆ ಹಣದ ಸಹಾಯ ಮಾಡಬೇಕು ಅಂದ್ರೆ ಮನೆಯಲ್ಲಿರುವ ಯಾವುದೇ ವಸ್ತುಗಳನ್ನ ಮಾರ ಕುಡಿದುವಂತ ನಿಮ್ಮ ಅಣ್ಣ ಆಣೆ ಬೇಗಿಟ್ಟು ಹೋಗಿದ್ದಾನೆ. ಈ ಮನೆಯಲ್ಲಿ ನನ್ನದಾದ ವಸ್ತು ಯಾವುದೂ ಇಲ್ವೇ? ಯಾವುದೂ ಇಲ್ವೇ? ಈ ಮನೆಯಲ್ಲಿ ನನ್ನದಾದ ವಸ್ತು ಹೊಂದಿದೆ, ಅದನ್ನೇ ಕೊಟ್ಟು ಬಿಡುತ್ತೇನೆ. ಅದನ್ನು ಮಾರಿ ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು. ಹೇಳುತ್ತಾ ಬೆಚ್ಚಿ ಕೊಟ್ಟು ಬಿಡು ನಿನ್ನ ಬರಳ ಮಾಂಗಲ್ಯವನ್ನ. ನಿನ್ನ ಮಾಂಗಲ್ಯದ ಅಧಿಪತಿಯಾದ ನಾನೇ ನಿನಗೆ ಆಜ್ಞೆ ಮಾಡುತ್ತಿರುವಾಗ ನೀನೇಕೆ ಹಿಂದೇಟು ಹಾಕುತ್ತಿರುವೆ? ಬೆಚ್ಚಿಕೊಡು ನಿನ್ನ ಬರಳ ಮಾಂಗಲ್ಯ. ಭಾರತದ ಆದರ್ಶ ನಾರಿಯೊಬ್ಬಳು ಸುತನ ಶಿಕ್ಷಣಕ್ಕಾಗಿ ತನ್ನ ಕೊರಳ ಮಾಂಗಲ್ಯವನ್ನೇ ಬಿಚ್ಚಿಕೊಟ್ಟ ದಿಟ್ಟ ಮಹಿಳೆ ಅಂತ ಜಗತ್ತೇ ನಿನ್ನನ್ನು ಕೊಂಡಾಡುತ್ತದೆ. ಬೆಚ್ಚಿಕೊಡು ಮಾಂಗಲ್ಯ, ಬೆಚ್ಚಿಕೊಟ್ಟು ಬಿಡುವುದರಿಂದ ಕೊರಳ ಮಾಂಗಲ್ಯವನ್ನ. ಸುತನ ಶಿಕ್ಷಣಕ್ಕಾಗಿ ಪತಿಯ ಹೊತ್ತಿಗನುಸರಿಸಿ ಸತಿ ಧರ್ಮ ಪಾಲಿಸಲು ಸುತನಿಗೆ ನೀಡುವಳು ಮಾತೆ ಮಾಂಗಲ್ಯ, ಮಾತೆ ಮಾಂಗಲ್ಯ, ಮಾತೆ ಮಾಂಗಲ್ಯ. ಮಾತೆ ಮಾಂಗಲ್ಯ ಮಾರಿಸಿ ಓದಿ ನಾನು ದಾವ ಸತ್ಕೀರ್ತಿ ಸಾಧಿಸಬೇಕಾಗಿದೆ. ಇನ್ಮೇಲೆ ನಾನು ಓದ ಅರ್ಧಕ್ಕೆ ನಿಂತರೂ ಪರವಾಗಿಲ್ಲ. ನಿಮ್ಮ ಮನನ್ನು ಎಂತ ನಡಿಕೊಳ್ಳಾರಪ್ಪ, ನಡಿಕೊಳ್ಳ. ಇವತ್ತು ನೀನು ನಿನ್ನ ಮಾತೆಯ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀ ನನ್ನ ಸತ್ಪುತ್ರ ನೆನೆಸಿಕೊಳ್ಳಲಾರಿ. ಮಾತೆಯ ಮಾಂಗಲ್ಯವನ್ನು ಮಾರಿ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಮುಂದೆ ದೊಡ್ಡ ಸಹಾಯವನಾಗಿ
ಯಾವತ್ತು ನಿನ್ನ ಮಾತೆಯ ಕೊರಳಿಗೆ ರಕ್ತ ಮಾಂಗಲ್ಯವನ್ನು ಮಾಗಿಸಿ ತಂದು ನನ್ನ ಕೈಯಾಗಲಿ ಕಟ್ಟಿಸುವೆಯೋ ಆವತ್ತು ನೀ ನನ್ನ ಸತ್ಪುತ್ರ ನೆನೆಸಿಕೊಳ್ಳುವಿ. ತೆಗೆದುಕೋ ಮಾಂಗಲ್ಯ. ಒಂದು ವೇಳೆ ತೆಗೆದುಕೊಳ್ಳದಿದ್ದರೆ ನಿನಗೆ ನನ್ನ ಆಣೆಯಾಗಿದೆ. ಪಿತನ ತ್ಯಾಗವನರಿತು ಮಾತೆ ಮಮತೆಯನರಿತು ಸತ್ಪುತ್ರ ನೀನಾಗಿ ಅತಿತ್ವರತಿ ತರಬೇಕು. ರತ್ನ ಮಾಂಗಲ್ಯ